ವಿಡಿಯೋನೇ ಆನ್ ಮಾಡಿಲ್ವಲ್ಲೋ. ಅಯ್ಯೋ ರಾಮ, ಏನು ಮಾಡ್ತಾ ಇದೀಯೋ ಮತ್ತೆ ನೀನು ಇಷ್ಟೊತ್ತು ನಾವು ಸುಮ್ಮನೆ ರ್ಯಾಂಪ್ ವಾಕ್ ಮಾಡ್ದಂಗೆ ಆಯಿತು. ಅಯ್ಯಯ್ಯೋ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಕಳಕೆ ಪರ್ಸೆಗೆ ಬಂದಿದ್ವಿ. ಕಳಕೆ ಪರ್ಸದಲ್ಲಿ ನಾನು ಅಂದ್ಕೊಳ್ತಾ ಇರೋ ರೀತಿಲಿ ನನ್ನ ಫ್ರೆಂಡು ನನಗೆ ಸಿಕ್ಕಿದ್ಲು. ಅವ್ರು ನನಗೆ ಸಿಕ್ಕಿದ ಮೇಲೆ ನಾನು ನನ್ನ ಅಣ್ಣ, ಅಕ್ಕ, ನಮ್ಮ ಅತ್ತಿಗೆ ಮಕ್ಕಳು ಎಲ್ಲರೂ ಬಿಟ್ಬಿಟ್ಟು ನಾನು ಅವ್ರ ಜೊತೆನೇ ಎಂಜಾಯ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಅವರು ನಮ್ಮ ಹಿಂದೆನೇ ಬರ್ತಾಯಿದ್ದಾರೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಅವರೇ ಒಂದು ರೂಟಲ್ಲಿದ್ದಾರೆ, ನಾವೇ ಒಂದು ರೂಟಲ್ಲಿದ್ದೀವಿ. ಆಮೇಲೆ ನಿಲ್ಲಿಸಿ ಈ ಸರಿ ಕಡಲೆಕಾಯಿ ಪರಿಷೆ ನನಗಂತೂ ತುಂಬಾ ಇಷ್ಟ ಆಯ್ತು. ಯಾಕಂದರೆ ಜನ ಕಡಿಮೆ ಇದ್ದರು. ನಾವು ಹೋಗಿದ್ದು ಲಾಸ್ಟ್ ಡೇ ಅಲ್ವಾ, ಸ್ವಲ್ಪ ಜನ ಕಡಿಮೆ ಇದ್ರು. ಹಂಗಾಗಿ ನಾನು ನನ್ನ ಫ್ರೆಂಡು ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಂದರೆ ನಮ್ಮ ಕ್ಯಾಮ್ರಾ ಕ್ವಾಲಿಟಿ ಇರಲಿಲ್ಲ, ಸೊ ತುಂಬ ಚೆನ್ನಾಗಿ ಫೋಟೋಸ್ಗಳನ್ನ ತೊಗೊಂಡಿದ್ದೀವಿ ಅಂದ್ಕೊಂಡಿದ್ದೀನಿ. ನಮ್ಮ ಫ್ರೆಂಡ್ ಮಗನ ಕೈಲಿ ಫೋನ್ ಕೊಟ್ಟು ಒಂದು ವಿಡಿಯೋ ಮಾಡೋ ಅಂತ ಕೊಟ್ಟರೆ ಅವನು ಕ್ಯಾಮ್ರಾನೇ ಆನೇ ಮಾಡಿಲ್ಲ, ಆಫ್ ಮಾಡ್ಕೊಂಡು ಸುಮ್ಮನೆ ನಮಗೆ ವಿಡಿಯೋ ಮಾಡ್ತೀನಿ ಅಂತ ನಾಟಕ ಮಾಡಿ ನಮಗೆ ಬಿಚ್ಚಾಗಿ ಕೊಟ್ಟ. ಹಾಗೆ ಸ್ವಲ್ಪ ನೈಸ್ ಮಾಡಿ ಅವನಿಗೆ ವಿಡಿಯೋ ಮಾಡಿಸ್ಕೊಂಡ್ವಿ. ಇಬ್ಬರು ಫೋಕಸ್ ಆಗೋ ಥರ ಒಂದು ವಿಡಿಯೋ ಮಾಡಿಕೊಟ್ಟ. ಆಮೇಲೆ ನಮ್ಮ ಅಣ್ಣ, ಅದಕ್ಕೆ ಮಕ್ಕಳು, ನಮ್ಮ ತಂಗಿ ಎಲ್ಲ ಎಲ್ಲೋದ್ರು ಅಂತ ಹುಡ್ಕೊಂಡು ಬಂದ್ವಿ. ಕಾಲ್ ಮಾಡಿ ಕೇಳಿದ್ರೆ ಅವ್ರು ಇನ್ನೂ ಮುಂದೆ ಹೊಟ್ಟೋಗಿದ್ದಾರೆ, ನಾವು ಇನ್ನೂ ಹಿಂದೆನೇ ಇದ್ದೀವಿ. ಏನು ಮಾಡೋದು, ಹುಡ್ಕೊಂಡು ಹೋದ್ವಿ. ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ನಾನು ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಮೀಟ್ ಮಾಡಿ ನಾವು ಅವ್ರನ್ನೆಲ್ಲ ಒಂದು ಕಡೆ ಕೂರಿಸ್ಕೊಂಡಿದ್ದೆ. ಆವಾಗ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಅತ್ತಿಗೆ ಕಳೆದೋಗ್ಬಿಟ್ರು. ಅವ್ರು ನೋಡಿದ್ರೆ ಪಾಪುಗೆ ಟಮಟೆ ತರೋದಕ್ಕೆ ಹೋಗಿದ್ರು. ಫೈನಲಿ ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ನಂತರ ನಮ್ಮ ಫ್ರೆಂಡ್ಗೆ ಬಾಯ್ ಹೇಳಿ ನಾವು ಮನೆ ಕಡೆ ನಡ್ಕೊಂಡೇ ಹೊರಟ್ವಿ. ಶ್ರೀನಗರಕ್ಕೆ ನಡ್ಕೊಂಡೇ ಹೋದ್ವಿ. ಲೆಕ್ಕ ಬರ್ಸೆ ಮುಗಿಸೋ ಅಷ್ಟರಲ್ಲಿ 10:30 ಆಗಿತ್ತು. ಆಲ್ರೆಡಿ ಲೇಟ್ ಆಗಿದೆ ಅಂತ ನಾನು ನಮ್ಮ ಫ್ರೆಂಡಿಗೆ ಬಾಯ್ ಹೇಳ್ಬಿಟ್ಟು ಎಲ್ಲರೂ ನಡ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ. 10:30 ಕಡಲೆಕಾಯಿ ಪರಿಸಲ್ಲಿ ಬಿಟ್ಟಿದ್ದು. ಮನೆಗೆ ತಲುಪಿದ್ದು 11 ಗಂಟೆ. ಓಕೆ, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್ ಆಲ್. ಥ್ಯಾಂಕ್ ಯು.